ನಮಸ್ಕಾರ, ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ. ಭಾರತದ ನಿರ್ಧಾರ ಬದಲಾಗುತ್ತಿದೆ. 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಕಡೆಗೆ ಒಲವು ತೋರುತ್ತಿದೆ. 114 ರಫೇಲ್ ಖರೀದಿ ಒಪ್ಪಂದದ ಭವಿಷ್ಯ ಅಸ್ಪಷ್ಟವಾಗಿದೆ. ಭಾರತ ತನ್ನ ವಾಯುಪಡೆಯನ್ನು ಆಧುನೀಕರಣಗೊಳಿಸಲು ರೂಪಿಸಿಕೊಂಡಿರುವ ಮಹತ್ವದ ಯೋಜನೆಯು ತೀವ್ರ ತಿರುವು ಪಡೆಯುತ್ತಿದೆ. 114 ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಸಂಬಂಧಿಸಿದಂತೆ ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಕಂಪನಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೀಗ ಕಡಿಮೆಯಾಗುತ್ತಿದೆ. ಏಕೆಂದರೆ ಭಾರತೀಯ ವಾಯುಪಡೆ ಈಗ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನಗಳ ಕಡೆಗೆ ಹೆಚ್ಚು ಗಮನ ಹರಿಸುತ್ತಿದೆ. ಸ್ಟೆಲ್ತ್ ತಂತ್ರಜ್ಞಾನ ಭವಿಷ್ಯದ ಆಯ್ಕೆ. ಭಾರತವು 5ನೇ ತಲೆಮಾರಿನ ಯುದ್ಧ ವಿಮಾನಗಳಾದ ಅಮೆರಿಕನ್ F-35 ಅಥವಾ ದೇಶೀಯವಾಗಿ ಅಭಿವೃದ್ಧಿಗೊಳಿಸುತ್ತಿರುವ AMCA ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಖರೀದಿಸುವ ಸಾಧ್ಯತೆ. ಈ ಹೆಜ್ಜೆಯು ಭಾರತದ ಮೂಲ ತಂತ್ರಜ್ಞಾನ ಅಭಿವೃದ್ಧಿಯ ತೀವ್ರ ಉದ್ದೇಶವನ್ನು ತೋರಿಸುತ್ತದೆ. ರಫೇಲ್ ಒಪ್ಪಂದದ ಮೇಲೆ ಮೊದಲು ಯೋಜಿಸಲಾದ 114 ರಫೇಲ್ಗಳ ಪೈಕಿ ಇನ್ನೂ 50 ರಿಂದ 60 ವಿಮಾನಗಳವರೆಗೆ ಮಾತ್ರ ಖರೀದಿ ಸಾಧ್ಯತೆ ಇದೆ. ಈ ತೀರ್ಮಾನದಿಂದ ಸುಮಾರು $10 ರಿಂದ $14 ಬಿಲಿಯನ್ ನ ಮೌಲ್ಯದ ಒಪ್ಪಂದವು ಕೇವಲ $5 ರಿಂದ $7 ಬಿಲಿಯನ್ ಮಟ್ಟಕ್ಕೆ ಇಳಿಯುವ ಸಾಧ್ಯತೆ ಇದೆ. ಡಸಾಲ್ಟ್ ಕಂಪನಿಗೆ ಇದು ದೊಡ್ಡ ಆರ್ಥಿಕ ಹೊಡೆತವಾಗಿದೆ. ಭಾರತದ ಇಂದಿನ ಸ್ಥಿತಿ. ಈಗಾಗಲೇ 36 ರಫೇಲ್ ವಿಮಾನಗಳು 2016ರ ಒಪ್ಪಂದದಡಿ IAF ಬಳಕೆಯಲ್ಲಿವೆ. ಇತ್ತೀಚೆಗೆ ಭಾರತೀಯ ನೌಕಾಪಡೆ 26 ಸಮುದ್ರ ಆಧಾರಿತ ರಫೇಲ್ಗಳನ್ನು ಖರೀದಿಸಲು ಒಪ್ಪಂದ ಮಾಡಿದೆ. ರಫೇಲ್ನ ತಾಂತ್ರಿಕ ಸಾಮರ್ಥ್ಯಗಳು, ಭಾರತೀಯ ಪರಿಸರಕ್ಕೆ ಹೊಂದಾಣಿಕೆ ಮತ್ತು ನಿರ್ವಹಣಾ ನೆಟ್ವರ್ಕ್ ಇವುಗಳ ಕಾರಣದಿಂದ ರಫೇಲ್ ಇನ್ನೂ ಕೂಡ ಉತ್ತಮ ಆಯ್ಕೆಯಾಗಿ ಉಳಿದಿದೆ. ವ್ಯವಹಾರದ ಅಡಚಣೆಗಳಾಗಿದೆ. ಡಸಾಲ್ಟ್ ಕಂಪನಿಯ ಉತ್ಪಾದನಾ ಸಾಮರ್ಥ್ಯ ಈಗಾಗಲೇ ಇಂಡೋನೇಷ್ಯಾ, UAE ಮತ್ತು ಸರ್ಬಿಯಾದಂತಹ ದೇಶಗಳಿಂದ ಬೆದರಿಕೆ ಎದುರಿಸುತ್ತಿದೆ. ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ನೀತಿಯಡಿಯಲ್ಲಿನ ನವೀನ ಅಸೆಂಬ್ಲಿ ಘಟಕ ಸ್ಥಾಪನೆ ಬೇಕಾಗಿದ್ದು, ಇದು ಹೆಚ್ಚು ವೆಚ್ಚದ ಜೊತೆಗೆ ಸಮಯವನ್ನೂ ತೆಗೆದುಕೊಳ್ಳುತ್ತದೆ. 5ನೇ ತಲೆಮಾರಿನ ವೈಮಾನಿಕ ತಂತ್ರಜ್ಞಾನ ಏಕೆ ಅಗತ್ಯ? 5ನೇ ತಲೆಮಾರಿನ ಯುದ್ಧ ವಿಮಾನಗಳು ಸ್ಟೆಲ್ತ್ ತಂತ್ರಜ್ಞಾನ, ಸೆನ್ಸಾರ್ ಫ್ಯೂಷನ್ ಹಾಗೂ ನೆಟ್ವರ್ಕ್ ಸೆಂಟ್ರಿಕ್ ಯುದ್ಧತಂತ್ರಗಳು ಹೊಂದಿದ್ದು, ಬಹುಶಃ ಸುತ್ತಲಿನ ಶಕ್ತಿಶಾಲಿ ದೇಶಗಳಾದ ಚೀನಾದ J-20, J-35, ಪಾಕಿಸ್ತಾನದ ಮುಂದಿನ ಯೋಜನೆಗಳು ವಿರುದ್ಧ ಟಕ್ಕರಿಸಲು ಅಗತ್ಯ. S-400 ಖಚಿತ ರಕ್ಷಣಾ ವ್ಯವಸ್ಥೆಗಳ ವಿರುದ್ಧ ಪ್ರವೇಶ ಪಡೆಯಲು ಸ್ಟೆಲ್ತ್ ಅಡ್ವಾಂಟೇಜ್ ಬಹುಮುಖ್ಯ. ಭಾರತಕ್ಕೆ ಹೊಸ ದಿಕ್ಕು. F-35 ಆಯ್ಕೆ ಮಾಡಿದರೆ ಅಮೆರಿಕದೊಂದಿಗೆ ರಕ್ಷಣಾತ್ಮಕ ಸಹಕಾರ ಮತ್ತಷ್ಟು ಗಾಢವಾಗಲಿದೆ. ಉದಾಹರಣೆಗೆ GE-414 ಎಂಜಿನ್ ಸಹ ಉತ್ಪಾದನೆಯಾಗುತ್ತದೆ. AMCA ಪ್ರಾಜೆಕ್ಟ್ಗೆ ಆದ್ಯತೆ ನೀಡಿದರೆ ಆತ್ಮನಿರ್ಭರ ಭಾರತ ಉದ್ದೇಶಕ್ಕೆ ಮಹತ್ತರ ಬೆಳವಣಿಗೆ. ಇದರ ಪ್ರಕ್ರಿಯೆಗಾಗಿ 10 ವರ್ಷ ಕಾಯಬೇಕಾಗಬಹುದು. ಭಾರತವು ರಫೇಲ್ ವಿಮಾನಗಳ ಸಂಖ್ಯೆ ಕಡಿತಗೊಳಿಸಿ ಬದಲಿಗೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಕಡೆಗೆ ತಿರುಗುತ್ತಿದೆ. ಇದು ದೇಶದ ಭದ್ರತಾ ನೀತಿಯಲ್ಲಿ ತೀವ್ರ ತಂತ್ರ ಬದಲಾವಣೆ ಹಾಗೂ ಭವಿಷ್ಯದ ಯುದ್ಧ ತಂತ್ರಜ್ಞಾನದ ಕಡೆಗೆ ಸಾಗುತ್ತಿರುವ ಸೂಚನೆಯಾಗಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ದೇಶಭಕ್ತಿಯಿಂದ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದೂಸ್ತಾನ್.